ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ನಾನು ಶಿವಮೊಗ್ಗ ಸ್ಟೈಲ್ನ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಈಗ ನಾವು ತಂದಿರುವ ಕೋಳಿಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳೋಣ ಮತ್ತು 6 ಈರುಳ್ಳಿಯನ್ನು ಚೆನ್ನಾಗಿ ಸ್ಲೈಸ್ ಮಾಡಿ ತೆಗೆದುಕೊಳ್ಳೋಣ. ಈಗ ನಾವು ಬಿರಿಯಾನಿ ಮಾಡಲು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಂಡು ಆ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕೋಣ. ಅದಾದ ಮೇಲೆ ನಾವು ಸ್ಲೈಸ್ ಮಾಡಿಕೊಂಡಿರುವ ನೀರುಳ್ಳಿ ಮತ್ತು 5-6 ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರೋಣ. ಈಗ ನೋಡಿ, ಈ ನೀರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಆ್ಯಡ್ ಮಾಡ್ಕೊಳ್ಳೋದು ಯಾಕಂತ ಹೇಳಿದರೆ ಅದು ತಳ ಹಿಡಿಯುತ್ತದಲ್ವ, ಅದು ತಳ ಹಿಡಿಯದಂತೆ ಈ ಉಪ್ಪಿನಲ್ಲಿರುವ ನೀರಿನಂಶ ಕಾಪಾಡಿಕೊಳ್ಳುತ್ತದೆ. ಈಗ ಈ ನೀರುಳ್ಳಿ ಫ್ರೈ ಆಗ್ತಾ ಬಂದ ಹಾಗೆ ನಾವೇನು ಮಾಡ್ಕೊಳ್ಳೋಣ, ನಾವು ಕಟ್ ಮಾಡಿಕೊಂಡಿರುವ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಬರೋಣ. ಇದು ಫ್ರೈ ಆದ ನಂತರ 3 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಅದರ ಸ್ಮೆಲ್ ಹೋಗೋ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಬರೋಣ. ಅದಕ್ಕೆ ನಾವು 3-4 ಟೊಮ್ಯಾಟೊವನ್ನು ಕಟ್ ಮಾಡಿ ಅದನ್ನು ಸಹ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ ಇದೆಲ್ಲ ಆದ ಮೇಲೆ ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಬಿರಿಯಾನಿ ಮಸಾಲ ಮತ್ತು ಅರಶಿನ ಹುಡಿಯನ್ನು ಹಾಕಿ ಅದರ ಸ್ಮೆಲ್ ಹೋಗುವ ತನಕ ಬಿಟ್ಟು ಅದು ಎಣ್ಣೆ ಮೇಲೆ ಬರುವ ತನಕ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಬರೋಣ. ಅದಕ್ಕೆ 1 ಕಪ್ಪು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಮ್ಮದು ಬಿರಿಯಾನಿದು ಮಸಾಲೆ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಈಗ ನಾವೇನು ಮಾಡೋಣ, ಕಸೂರಿ ಮೇಥಿಯನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನಂತರ ನಾವು ತೊಳೆದಿರುವ ಕೋಳಿಯನ್ನು ಹಾಕಿ ಅದಕ್ಕೆ 3/4 ಭಾಗ ಬೇಯಲು ಬಿಡೋಣ. ಈ 3/4 ಭಾಗ ಬೇಯುವಾಗ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ. ಯಾಕಂತ ಹೇಳಿದರೆ ಕೋಳಿಯಲ್ಲಿ ನೀರಿನ ಅಂಶ ಇರುತ್ತೆ, ಅದು ತನ್ನಷ್ಟಕ್ಕೆ ತಾನು ಬಿಟ್ಕೊಳ್ಳುತ್ತೆ. ಈಗ ನಾನು 6 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೇನೆ, ಅದಕ್ಕೆ ನಾನು 12 ಗ್ಲಾಸು ನೀರು ಹಾಕ್ತಾ ಇದ್ದೇನೆ. ಈಗ ಒಂದು ವೇಳೆ ಕೋಳಿ ನೀರು ಬಿಟ್ಟಿದ್ದರೆ ನೀವೇನು ಮಾಡಬೇಕು, ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ. ಓಕೆ, ಈಗ ನೀರು ಹಾಕಿದ ಮೇಲೆ ನೀರು ಕುದೀತಾ ಇದೆ. ನಾವು ತೊಳೆದಿರುವ ಅಕ್ಕಿ, ನಾವಿಲ್ಲಿ ಬಳಸ್ಕೊಂಡಿರೋದು ಜೀರಾ ಬುಲೆಟ್ ರೈಸ್, ಓಕೆ, ಒರಿಜಿನಲ್, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಅದು 6 ಗ್ಲಾಸ್ ತೆಗೆದುಕೊಂಡಿದ್ದೇನೆ, ಅದನ್ನು ನೀವು ಇದಕ್ಕೆ ಹಾಕಿ. ಈಗ ಇದು ಹಾಕಿದ ನಂತರ ಸ್ವಲ್ಪ ಒಂದು 5 ನಿಮಿಷ ನೀವು ಹೈ ಫ್ಲೇಮಲ್ಲಿ ಇಟ್ಟು ನಂತರ ಒಂದು 20-25 ನಿಮಿಷ ನೀವೇನು ಮಾಡಬೇಕಂತ ಹೇಳಿದರೆ ಸಣ್ಣ ಉರಿಯಲ್ಲಿ ದಮ್ಮಿಗೆ ಇಡಬೇಕು. ದಮ್ಮಿಗೆ ಇಟ್ಟಾಗ ನಮ್ಮದು ಈ ಬಿರಿಯಾನಿ ರೆಡಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನೋಡಿ ಈಗ ಹೇಗೆ ಬಂದಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಸಹ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ತರಹದ ವಿಡಿಯೋಗಳು ನಿಮಗೆ ಇನ್ನಷ್ಟು ಬೇಕಂತ ಹೇಳಿದರೆ ನಮಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.